ಈ ಜಗತ್ ಸದಾ ನಿಮಗ ಇನ್ನಷ್ಟು ಗಳಿಸಿರಿ ಅಂತಾನೆ ಹೇಳ್ತಿರ್ತೈತಿ. ಅದು ಯಶಸ್ಸನ್ನಾದ್ರೂ ಆಗಿರ್ಬೋದು, ಅದು ಹಣವನ್ನಾದ್ರೂ ಆಗಿರ್ಬೋದು, ಅದು ಮೆಚ್ಚುಗೆಯನ್ನಾದ್ರೂ ಆಗಿರ್ಬೋದು. ಆದ್ರೆ ನಿಮ್ಮ ಜೀವನದೊಳಗೆ ನಿಜವಾಗಿಯೂ ಶಾಂತಿ ಅಥವಾ ನೆಮ್ಮದಿ ನೆಲೆಸ್ಬೇಕಂದ್ರ ಅದರ ರಹಸ್ಯ ಏನೈತಿ? ನಿಮ್ಮ ಜೀವನದೊಳಗೆ ನೆಮ್ಮದಿ ಅನ್ನುವುದು ಏನಾದ್ರೂ ಗಳಿಸುವುದರಿಂದ ಬರ್ತೈತೆನ? ಇದಕ್ಕೆಲ್ಲ ಈ ವಿಡಿಯೋದಾಗ ಉತ್ತರ ಹುಡ್ಕೊಂಡು ಬರ್ರಿ. ಬಹುತೇಕ ಜನರು ಈ ಜೀವನವನ್ನ ಖಾಲಿ ಕ್ಯಾನ್ವಾಸ್ ಮೇಲೆ ಚಿತ್ರ ಬಿಡಿಸುವಂತೆ ನೋಡ್ತೀರಿ. ಅಂದ್ರ ನೀವು ಜೀವನದೊಳಗೆ ಏನಾದರೂ ಆಗಲು ಹೆಚ್ಚು ಗಳಿಸಬೇಕು, ಸಾಧಿಸಬೇಕು ಅಂತ ನಂಬ್ತೀರಿ. ಆದ್ರೆ ಒಬ್ಬ ಶಿಲ್ಪಿ ಜೀವನವನ್ನ ವಿಭಿನ್ನವಾಗಿ ನೋಡ್ತಾನೆ. ಶಿಲ್ಪಿ ಮೂರ್ತಿಯನ್ನ ಮಾಡಲು ಕಲ್ಲಿನ ಜೊತೆ ಏನನ್ನ ಸೇರಿಸುವುದಿಲ್ಲ, ಬದಲಾಗಿ ಕಲ್ಲಿನ ಒಳಗಿನ ಕೆಲವೊಂದನ್ನ ತೆಗೆದು ಹಾಕ್ತಾನೆ. ಆ ಶಿಲ್ಪಿ ಅಗತ್ಯವಿಲ್ಲದ ಎಲ್ಲವನ್ನು ನಿಧಾನವಾಗಿ ತೆಗೆದು ಹಾಕ್ತಾನೆ. ಆಗ ಮಾತ್ರ ಒಂದು ಅದ್ಭುತ ಮೂರ್ತಿ ಹೊರಹೊಮ್ಮತೈತಿ. ಹಾಗಾದ್ರೆ ನಾನ್ ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ನಿಮ್ಮ ಜೀವನದ ಗುರಿ ಗಳಿಸುವುದರಿಂದ ಅಥವಾ ಸೃಷ್ಟಿಸುವುದಾಗಿರದ, ಅದು ನಿಮ್ಮ ಜೀವನದ ಒತ್ತಡ, ಭಯ ಮತ್ತು ಗದ್ದಲದ ಕೆಳಗ ಮರೆಮಾಚಿಕೊಂಡಿರುವ ಯಾವುದಾದ್ರೂ ಒಂದು ವಿಷಯ ಆಗಿದ್ರೆ ಏನ್ ಮಾಡ್ತೀರಿ? ನಾವು ಚಿಕ್ಕವರಿದ್ದಂಗಿಂದಲೂ ನಮಗೆ ಇನ್ನಷ್ಟು ಗಳಿಸಿರಿ ಅಂತಾನ ಕಲಿಸ್ತಾರ. ಅದು ಹೆಚ್ಚು ಅಂಕಗಳನ್ನಾದ್ರೂ ಆಗಿರಬಹುದು, ಹೆಚ್ಚು ಫಾಲೋವರ್ಸ್ ಅನ್ನಾದ್ರೂ ಆಗಿರಬಹುದು, ಹೆಚ್ಚಿಗೆಯನ್ನಾದ್ರೂ ಆಗಿರಬಹುದು. ಸಂತೋಷ ಅನ್ನುವುದು ಹೆಚ್ಚು ಗಳಿಸಿದ್ರೆ ಮಾತ್ರ ಐತಿ ಅಂತ ಹೇಳಲಾಗ್ತೈತಿ. ಆದ್ರೆ ನಿಮ್ಮ ಸುತ್ತಲೂ ಒಂದು ಸಲ ನೋಡ್ರಿ, ಜನರು ನಿಜವಾಗಿಯೂ ನೆಮ್ಮದಿಯಿಂದ ಅದಾರೇನು, ಅಥವಾ ಅವ್ರು ಯಾವುದೇ ರೀತಿ ಒತ್ತಡ ಇಲ್ದ, ಚಿಂತೆ ಇಲ್ದ ಮತ್ತು ಗೊಂದಲ ಇಲ್ದ ಅದಾರೇನು? ಒಬ್ಬ ಶಿಲ್ಪಿ ನಮಗ ವಿಭಿನ್ನವಾದ ಸತ್ಯವನ್ನ ಕಲಿಸ್ತಾನ. ಅದೇನಂದ್ರ ಸಂತೋಷ ಅನ್ನುವುದು ಇನ್ನಷ್ಟು ಸೇರಿಸುವುದರಿಂದ ಬರುವುದಿಲ್ಲ, ಅದು ಅಗತ್ಯವಿಲ್ಲದನ್ನ ತೆಗೆದು ಹಾಕುವುದರಿಂದ ಬರ್ತೈತಿ. ನಿಮ್ಮ ಗಮನ ಬೇರೆ ಕಡೆ ಸೆಳೆಯುವ ವಿಷಯಗಳನ್ನ ನಿಮ್ಮ ಮೈಂಡಿಂದ ತೆಗೆದುಹಾಕ್ರಿ. ನಿಮ್ಮನ್ನ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದನ್ನ ಬೇಡ್ರಿ. ಸದಾ ಇತರರ ಮೆಚ್ಚುಗೆ ಬೇಕು ಅನ್ನುವ ಆಸೆಯನ್ನ ತೆಗೆದುಹಾಕ್ರಿ. ಹಿಂಗ ಮಾಡಿದಿರಿ ಅಂದ್ರ ನಿಮಗ ಸ್ಪಷ್ಟತೆ ಕಾಣಲು ಪ್ರಾರಂಭವಾಗ್ತೈತಿ. ನಾವು ಹೊತ್ತುಕೊಂಡಿರೋ ಅತ್ಯಂತ ದೊಡ್ಡ ಭಾರ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಅಲ್ಲ, ಅದು ಅಹಂಕಾರ. ನಾನು ಇತರರಿಗೆ ನನ್ನನ್ನು ಸಾಬೀತುಪಡಿಸಬೇಕು ಎನ್ನುವ ಭಾವನೆ, ಜನರು ನನ್ನ ಬಗ್ಗೆ ಏನು ಯೋಚಿಸ್ತಾರೆ ಎಂಬ ಚಿಂತೆ, ನಾ ಚೆನ್ನಾಗಿ ಕಾಣಬೇಕೆನ್ನುವ ಒತ್ತಡ, ಇವು ಮನಸ್ಸಿಗೆ ತುಂಬಾ ಭಾರವಾಗ್ತಾವೆ. ನೀವು ತೃಪ್ತಿಪಡಿಸಲು ಪ್ರಯತ್ನಿಸುವ ಪ್ರತಿಯೊಂದು ಅಭಿಪ್ರಾಯ, ನೀವು ಕಾಪಾಡಿಕೊಳ್ಳಲು ಪ್ರಯತ್ನಿಸುವ ಪ್ರತಿಯೊಂದು ಇಮೇಜ್, ಇವೆಲ್ಲ ನಿಧಾನವಾಗಿ ನಿಮ್ಮ ನಿಜವಾದ ಸ್ವಭಾವವನ್ನು ಮುಚ್ತಾವೆ. ಒಬ್ಬ ಶಿಲ್ಪಿ ಮೊದಲ ಬಾರಿಗೆ ಕಲ್ಲಿಗೆ ಹೊಡೆದಾಗ ಅದು ಕಷ್ಟಕರವಾಗಿರ್ತೈತಿ, ಯಾಕಂದ್ರೆ ಅದು ಬದಲಾವಣೆಯ ಪ್ರಾರಂಭ. ಕಲ್ಲಿದ್ದು ಮೂರ್ತಿಯಾಗಿ ಬದಲಾಗಬೇಕು. ಜೀವನದಲ್ಲಿಯೂ ಅಹಂಕಾರವನ್ನ ಬಿಡುವುದು ಸುಲಭವಲ್ಲ. ನೀವು ಯಾರಂತ ಅನ್ಕೊಂಡಿದ್ದೀರಿ ಅದನ್ನು ಬಿಡಬೇಕು. ಅದು ಸಮಾಜದಿಂದ ನಿರ್ಮಿತವಾದ ಒಂದು ಗುರುತು ಮಾತ್ರ ಅದ. ನಿಜವಾಗಿ ನೀವು ಅನ್ನುವುದು ನಿಮ್ಮೊಳಗನ ಐತಿ. ಜಾಗರೂಕತೆಯಿಂದ ಕೇಳ್ರಿ. ಉಳಿ ಕಲ್ಲಿಗೆ ಹೊಡೆಯುವ ಶಬ್ದ. ಇದು ಕೇವಲ ಶಬ್ದ ಅಲ್ಲ, ಇದು ಒಂದು ಲಯ. ಶಿಲ್ಪಿ ಆತುರದಲ್ಲಿ ಕೆಲಸ ಮಾಡುವುದಿಲ್ಲ. ಮೂರ್ತಿ ಹೆಂಗೆ ಕಾಣ್ತೈತಿ ಅಂತ ಹೇಳಿ ಭವಿಷ್ಯದ ಬಗ್ಗೆ ಯೋಚಿಸುವುದಿಲ್ಲ. ಅವನು ಈ ಕ್ಷಣದೊಳಗೆ ಸಂಪೂರ್ಣವಾಗಿ ಜೀವಿಸ್ತಾನ. ಅಲ್ಲಿ ಶಾಂತಿ ಅಥವಾ ನೆಮ್ಮದಿ ಅನ್ನುವುದೈತಿ. ಶಾಂತಿ ಅಥವಾ ನೆಮ್ಮದಿ ಅನ್ನುವುದು ಭೂತದಲ್ಲಿಲ್ಲ, ಭವಿಷ್ಯದಲ್ಲಿನೂ ಇಲ್ಲ. ಈ ಕ್ಷಣವನ್ನ ಸಂಪೂರ್ಣವಾಗಿ ಜೀವಿಸೋದ್ರೊಳಗೈತಿ. ನಿಜವಾಗಿ ನಿಪುಣತೆ ಅಥವಾ ಪರಿಣತಿ ಅನ್ನುವುದು ಗದ್ದಲದಲ್ಲಿ ಇರುವುದಿಲ್ಲ, ಅದು ಮೌನದಲ್ಲಿ ಒಂದು ತನ್ನ ನಿರಂತರ ಕ್ರಮದ ಮೂಲಕ ನಿಧಾನವಾಗಿ ನಿರ್ಮಾಣವಾಗುತ್ತೈತಿ. ನೀವು ಜೀವನದಲ್ಲಿ ಅನಗತ್ಯ ವಿಷಯಗಳನ್ನು ನಿಧಾನವಾಗಿ ಬಿಡಲು ಶುರು ಮಾಡಿದಾಗ ಒಂದು ಸುಂದರವಾದುದು ಸಂಭವಿಸ್ತೈತಿ. ಅದೇನಂದ್ರ ನಿಮ್ಮೊಳಗಿನ ಗೊಂದಲ ನಿಧಾನವಾಗಿ ದೂರವಾಗ್ತೈತಿ. ಆಗ ನಿಜವಾದ ನೀವು ಕಾಣಿಸಿಕೊಳ್ತೀರಿ. ಅದು ಪರಿಪೂರ್ಣವಾಗಿಲ್ಲದೆ ಇರಬಹುದು, ಆದರೂ ನಿಜವಾಗಿ ಇರ್ತೈತಿ. ಅದು ಶಾಂತ ಮತ್ತು ಸರಳವಾಗಿರ್ತೈತಿ. ನಿಮಗಾಗ ಅರಿವಾಗ್ತೈತಿ, ಜೀವನದ ಗುರಿ ಅಂದ್ರ ಒಂದರ ಹಿಂದೆ ಓಡುವುದಲ್ಲ, ಬದಲಿಗೆ ಅಗತ್ಯವಿಲ್ಲದ ಎಲ್ಲವನ್ನು ತೆಗೆದು ಹಾಕಿದ ನಂತರ ಉಳಿಯುವುದು ಅಂತ. ಈಗ ಹೆಚ್ಚು ಗಳಿಸಬೇಕು, ಹೆಚ್ಚು ಸಾಧಿಸಬೇಕು ಎಂದು ಯೋಚಿಸದ, ಕಡಿಮೆ ಆಯ್ಕೆಯಲ್ಲಿ ಜೀವನ ನಡೆಸುವುದನ್ನು ಕಲ್ಪನೆ ಮಾಡ್ಕೊರಿ. ಗದ್ದಲ ಕಡಿಮೆ ಇರುವುದರಿಂದ ಮನಸ್ಸು ಶಾಂತವಾಗ್ತೈತಿ. ಕಡಿಮೆ ಹೋಲಿಕೆಯಿಂದ ಆತ್ಮವಿಶ್ವಾಸ ಹೆಚ್ಚಾಗ್ತೈತಿ. ಅಂದ್ರೆ ಅನಗತ್ಯವನ್ನು ಕಡಿಮೆ ಮಾಡುವುದರಿಂದ ಜೀವನ ಹಗುರವಾಗ್ತೈತಿ. ಅದರ ಜೊತೆಗೆ ನೀವು ಈಗಿನ ಕ್ಷಣವನ್ನು ಅನುಭವಿಸ್ತೀರಿ. ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗ್ತಾವೆ ಮತ್ತು ನೆಮ್ಮದಿ ಹೆಚ್ಚಾಗ್ತೈತಿ. ನೀವು ಹೀಗೆ ಬದುಕಲು ಶುರು ಮಾಡಿದಿರಿ ಅಂದ್ರೆ ನಿಮ್ಮ ಜೀವನನ ಒಂದು ಕಲಾಕೃತಿ ಆಗ್ತೈತಿ. ಯಾಕಂದ್ರೆ ನೀವು ಜೀವನವನ್ನು ಜಾಗರೂಕವಾಗಿ ರೂಪಿಸಿದ್ದೀರಿ. ಪ್ರತಿಯೊಂದು ಅನುಭವಕ್ಕೂ ಅರ್ಥ ಕೊಡ್ತಿದ್ದೀರಿ. ನಿಮ್ಮ ಜೀವನದೊಳಗೆ ನಿಮಗೆ ಸವಾಲುಗಳು, ವಿಫಲತೆಗಳು, ಕಷ್ಟದ ಕ್ಷಣಗಳು ಬರ್ತಾವೆ. ಅವು ಶಿಲ್ಪಿಯ ಹೊಡೆತದಿಂದ ಮೂರ್ತಿಗೆ ರೂಪ ಕೊಟ್ಟಂಗ ನಿಮ್ಮನ್ನ ಬಲಿಷ್ಠಗೊಳಿಸ್ತಾವ, ನಿಜವಾದ ನೀವು ಆಗುವಂತೆ ಮಾಡ್ತಾವ. ಹೀಗಾಗಿ ಹೊಸದಾಗಿ ಏನಾದರೂ ಆಗಲು ಪ್ರಯತ್ನಿಸಬೇಡ್ರಿ, ಬದಲಾಗಿ ನೀವು ಅಲ್ಲದನ್ನ ತೆಗೆದು ಹಾಕ್ರಿ. ಯಾಕಂದ್ರೆ ನಿಮ್ಮೊಳಗೆ ಈಗಾಗಲೇ ಒಂದು ಅದ್ಭುತ ಐತಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಜೀವನದ ದೊಡ್ಡ ಬದಲಾವಣೆಗಳು ನೀವು ಕೆಲವೊಂದನ್ನು ಬಿಡೋದ್ರಿಂದ ಪ್ರಾರಂಭ ಆಗ್ತಾವೆ.